ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೆಮಿಸ್ಟ್ರಿ ಟ್ಯುಟೋರಿಯಲ್ ಕ್ಲಾಸಸ್. ಸೊ ನಾವು ಆಲ್ರೆಡಿ ಒಂದು 4 ವೀಡಿಯೋಸ್ನ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ, ದಟ್ಟು UV ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ. ಸೊ ಇವತ್ತು ಅದಕ್ಕೆ ಯುಟಿಲೈಸ್ ಆಗುವಂಥ ವಿಡಿಯೋನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾವು ಆಲ್ರೆಡಿ ಸ್ಪೆಕ್ಟ್ರೋಸ್ಕೋಪಿ ಮಾತಾಡ್ತಾ ಇದ್ದೀವಿ, ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ರೆಫರೆನ್ಸ್ ಬುಕ್ಸ್ ಯಾವ್ದನ್ನ ರೆಫರ್ ಮಾಡ್ಬೋದು, ಸೊ ಯಾವುದು ಬೆಸ್ಟ್ ಅನಿಸುತ್ತೆ, ಸೊ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸ್ತು, ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ. ಇದೇ ಥರ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮತ್ತು ಇನ್ನು ಯಾವುದಾದ್ರೂ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮಗೆ ಕೆಮಿಸ್ಟ್ರಿ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸಿ, ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಆವಾಗಲೇ ಹೇಳ್ದಂಗೆ ಯಾವ್ದು ರೆಫರೆನ್ಸ್ ಬುಕ್ಸ್ನ ನಾವು ನೋಡ್ಬೋದು ಫಾರ್ ಸ್ಪೆಕ್ಟ್ರೋಸ್ಕೋಪಿ, ದಟ್ಟು ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳಿದಾಗ. ಸೊ ನಾನು ನಿಮಗೆ ಇಲ್ಲಿ ರೆಫರ್ ಮಾಡ್ತಿರೋದು ಓನ್ಲಿ 3 ಬುಕ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಸ್ಪೆಕ್ಟ್ರೋಸ್ಕೋಪಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೈ PS ಕಲ್ಸಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ಬುಕ್, ದಟ್ ಈಸ್ ಸ್ಪೆಕ್ಟ್ರೋಸ್ಕೋಪಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೈ PS ಕಲ್ಸಿ. ಸೊ ಇದು ಒಂದು ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು. ಸೊ ನೀವು ಇವಾಗ IR ಆಗಿರ್ಬೋದು, UV ಸ್ಪೆಕ್ಟ್ರೋಸ್ಕೋಪಿ, NMR, ಮಾಸ್ ಸ್ಪೆಕ್ಟ್ರೋಸ್ಕೋಪಿ, ಸೊ ಎಲ್ಲಾದ್ರೂ ರಿಲೇಟೆಡ್ ಆಗಿ ನಿಮಗೆ ಬ್ರೀಫ್ ಇನ್ಫಾರ್ಮೇಷನ್ ಬೇಕು, ಕ್ರಿಸ್ಪ್ ಆಗಿರಬೇಕು, ಬೇಸಿಕ್ಸಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಏನೇನಿದೆ, ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಹೇಳಿದಾಗ, ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಬುಕ್ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಕೂಡ ರೆಫರ್ ಮಾಡ್ಬೋದು. ಸೊ ಇದು ಬೇಸಿಕ್ಸ್ ಇಂದನೂ ಅರ್ಥ ಆಗುತ್ತೆ, ಮತ್ತು ಲ್ಯಾಂಗ್ವೇಜ್ ಚೆನ್ನಾಗಿ ಈಸಿಯಾಗಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರುತ್ತೆ. ಸೊ ತುಂಬ ಹೈ ಲೆವೆಲ್ ಅಥವಾ ನಮಗೆ ವರ್ಡಿಂಗ್ ಅರ್ಥ ಆಗಲ್ಲ ಆ ಥರ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿದೆ ಬುಕ್. ಇದನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡ್ಬೋದು. ಸೊ ಸೆಕೆಂಡ್ ಒನ್ ಬಂದು ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಬೈ ವಿಲಿಯಂ ಕೆಂಪ್. ಸೊ ಈ ಬುಕ್ ಏನು ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಇಸ್ ವಾಟ್ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಬೈ ವಿಲಿಯಂ ಕೆಂಪ್. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನನಗನ್ಸಿರೋ ಪ್ರಕಾರ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಬೈ PS ಕಲ್ಸಿಗಿಂತ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಬೈ ವಿಲಿಯಂ ಕೆಂಪನ್ನ ನಾವಿಲ್ಲಿ ಕಂಪೇರ್ ಮಾಡಿದ್ರೆ, ಸೊ ಇದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು ನೀವು. ಸೊ ಅಂದರೆ ನಿಮಗೆ ಕಾನ್ಸೆಪ್ಟ್ಸ್ ಫಸ್ಟು ಬೇಸಿಕ್ಸ್ ಗೊತ್ತಿತ್ತು ಅಂತ ಹೇಳಿದಾಗ ಈ ಬುಕ್ಕನ್ನ ನೀವು ಓದಿದ್ರೆ ಈಸಿಯಾಗಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ, ಕಂಪ್ಲೀಟಾಗಿ ಅರ್ಥ ಆಗ್ತಾ ಬರುತ್ತೆ. ಸೊ ನಿಮಗೆ ಬೇಸಿಕ್ಸ್ ಗೊತ್ತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಬುಕ್ ಫಾರ್ ಸ್ಪೆಕ್ಟ್ರೋಸ್ಕೋಪಿ, ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ. So and next book is this one, Organic Introduction to the Spectroscopy by Pavia and Lampman, Chris Van ಅಂತ. ಸೊ ಇದು ಒಂದು ಬೆಸ್ಟ್ ಬುಕ್ ಅಂತಲೇ ಹೇಳ್ತೀನಿ ನಾನಂತೂ ಇದನ್ನೇ ರೆಫರ್ ಮಾಡೋದು. ಸೊ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿಗೆ ನೀವು ಯಾವುದೇ ಸ್ಪೆಕ್ಟ್ರೋಸ್ಕೋಪಿ ತೊಗೊಂಡ್ರು, IR, UV, NMR ಎಲ್ಲದರಲ್ಲೂ ಇನ್ ಡೀಟೇಲ್ ಇನ್ಫಾರ್ಮೇಷನ್ಸ್ ಇದೆ, ಆ್ಯಂಡ್ ಎಕ್ಸಾಂಪಲ್ಸ್ ಕೂಡ ಜಾಸ್ತಿ ಇದೆ. ಯಾರೇ ಓದಿದ್ರೂ ಕೂಡ ಇದು ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಬೇಸಿಕ್ಸಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಸೊ ನಾನು ಇದನ್ನು ನಿಮಗೆ ಫಸ್ಟ್ ಪ್ರಿಫರ್ ಮಾಡೋದು ಅಂತಂದರೆ ಪ್ರಿಯಾರಿಟಿ ವೈಸ್ ಇದನ್ನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ನಾನು ಪರ್ಸ್ನಲ್ ಆಗಿ ಇದನ್ನೇ ಓದೋದು. ಸೊ ಐ ಹೋಪ್ ನಿಮಗೆ ಈ ಮೂರು ಬುಕ್ಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಇವಾಗ, ಸೊ ಫಸ್ಟ್ ವಿಲಿಯಂ ಕೆಂಪ್ ಆಗಿರ್ಬೋದು, PS ಕಲ್ಸಿ, ಆ್ಯಂಡ್ ದೆನ್ ದಿಸ್ ಪಾವಿಯಾ, ಡೊನಾಲ್ಡ್ ಹೆಲ್ ಪೇವಿಯಾ. ಸೊ ಈ 3 ಬುಕ್ಸು ಕೂಡ ಬೆಸ್ಟ್ ಬುಕ್ಸ್ ಫಾರ್ ದಿ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತಲೇ ಹೇಳ್ಬೋದು. ಸೊ ಈ 3ರಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ಕೂಡ ಇಲ್ಲಿ ರೆಫರ್ ಮಾಡ್ಬೋದು. ಸೊ ನಾನು ಪರ್ಸ್ನಲ್ ಆಗಿ ಸ್ಟಡಿ ಮಾಡೋದು ಅಂತ ಹೇಳಿದ್ರೆ, ಸೊ ದಿಸ್ ಡೊನಾಲ್ಡ್ ಹೆಲ್ ಪೇವಿಯಾ ಇದೆಯಲ್ಲ, ಈ ಬುಕ್ನೇ ನಾನಿಲ್ಲಿ ರೆಫರ್ ಮಾಡ್ತಾ ಇರ್ತೀನಿ, ಯಾವಾಗಲೂ ರೆಫರ್ ಮಾಡೋದು. ಸೊ ಇದು ನಿಮಗೆ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳಿದಾಗ ಡಿಗ್ರಿಯಲ್ಲಿರ್ಬೋದು, ಅಥವಾ ನೆಕ್ಸ್ಟ್ ನೀವು ಏನಾದರೂ PG MSc ಕೆಮಿಸ್ಟ್ರಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಸೊ ಇದು ಒಂದು ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಯಾರೇ ನೀವು ಇವಾಗ ಕೆಮಿಸ್ಟ್ರಿ ಅಂತ ಹೇಳಿದಾಗ ಆರ್ಗ್ಯಾನಿಕ್ ಸ್ಪೆಷಲೈಸೇಷನ್ ಇರ್ಬೋದು, ಯಾವುದೇ ಸ್ಪೆಷಲೈಸೇಷನ್ ಇದ್ರೂ ಕೂಡ ನಿಮಗೆ ಇವಾಗ ಫಾರ್ಮುಲೇಷನ್ಗೆ ಹೋಗ್ತೀರಾ ಅಥವಾ ಯಾವುದೇ ಇಂಡಸ್ಟ್ರಿನ ಯಾವುದೇ ಡಿಪಾರ್ಟ್ಮೆಂಟಿಗೆ ಹೋದ್ರೂ
ನೀವು MSc ಕೆಮಿಸ್ಟ್ರಿ ಮುಗಿಸಿದ್ದೀರಾ ಅಂತ ಹೇಳಿದ್ರೇ ಒಂದು ಕ್ವಶನ್ಸ್ ಅಪಿಯರ್ ಆಗೋದು ಇಂಟರ್ವ್ಯೂಸಲ್ಲಿ ಸ್ಪೆಕ್ಟ್ರೋಸ್ಕೋಪಿ ರಿಲೇಟೆಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ಪೆಕ್ಟ್ರೋಸ್ಕೋಪಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಇದನ್ನು ಇವಾಗಿಂದನೇ ಬೇಸಿಕ್ಸಿಂದನೇ ಸ್ಟಾರ್ಟ್ ಮಾಡಿಕೊಂಡು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋದು ತುಂಬ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಷಯ ಅಥವಾ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ವೆರಿ ಮಚ್.